ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ದರ್ಶನ್ ಅಭಿಮಾನಿಗಳನ್ನ ಭೇಟಿಯಾಗಿರೋದು ಇವಾಗ ಈ ಬರ್ತ್ಡೇ ಸಂದರ್ಭದಲ್ಲ ಅಲ್ಲ ಟ್ವೀಟನ್ನು ಮಾಡಿದ್ರು, ಇಲ್ಲ ಅಭಿಮಾನಿಗಳನ್ನ ಭೇಟಿಯಾಗೋದಕ್ಕೆ ಆಗೋದಿಲ್ಲ ಅಂತ. ಇದೀಗ ದರ್ಶನ್ ತಮ್ಮ ಆತ್ಮೀಯರನ್ನ ಭೇಟಿಯಾಗಿರೋದು, ಜೊತೆಗೆ ಸಾರ್ವಜನಿಕರನ್ನ ಭೇಟಿಯಾಗಿದ್ದನ್ನು ಗಮನಿಸ್ತಾ ಇದ್ದೇವೆ. ಬಹಳ ದಿನಗಳ ನಂತರದಲ್ಲಿ ಈ ರೀತಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರೋದು, ಸಾರ್ವಜನಿಕರನ್ನ ಭೇಟಿಯಾಗಿರೋದು. ಇದು RR ನಗರದ ದೃಶ್ಯ. ಮನೆಯ ಆಸುಪಾಸಿನಲ್ಲಿ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನೋಡಿ, ಮನೆ ಅಕ್ಕಪಕ್ಕದ ದೃಶ್ಯನೇ ಇದು. RR ನಗರ ನಿವಾಸದಿಂದ ಹೊರ ಬಂದಿರುವಂತಹ ಸಂದರ್ಭ. ಅಭಿಮಾನಿಗಳು ಸೇರಿದ್ದಾರೆ, ಅವರಿಗೆ ವಿಶ್ ಮಾಡಿದ್ದಾರೆ, ಭೇಟಿಯಾಗಿದ್ದಾರೆ, ಮಾತನಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಯ ನಂತರದಲ್ಲಿ ದರ್ಶನ್ ಹೊರಗಡೆ ಕಾಣಿಸ್ಕೊಂಡಿದೆ ಅಪರೂಪ. ಪ್ರತಿ ವರ್ಷ ಬರ್ತ್ಡೇಗೆ ಅಭಿಮಾನಿಗಳನ್ನ ಭೇಟಿಯಾಗ್ತಾ ಇದ್ದವರು ಈ ಬಾರಿ ಅದು ಕೂಡ ಸಾಧ್ಯ ಇಲ್ಲ ಅನ್ನೋದನ್ನ ಟ್ವೀಟ್ ಮೂಲಕವಾಗಿ ಹೇಳ್ತಾರೆ. ಜೊತೆಗೆ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ, ಯಾರು ಕೂಡ ಮನೆ ಹತ್ರ ಬರಬೇಡಿ ಅನ್ನೋದಾಗಿ. ತನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ನಿಂತು ಎಲ್ಲರನ್ನೂ ಕೂಡ ಮಾತನಾಡಿಸೋದಕ್ಕೆ ಅಸಾಧ್ಯ ಅನ್ನೋದಾಗಿ ದರ್ಶನ್ ಹೇಳಿದ್ರು. ಇದೀಗ ಮನೆಯಿಂದ ಕೋರ್ಟ್ಗೆ ಹೊರಟಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮನೆಯಿಂದ ಹೊರಗಡೆ ಬರ್ತಾ ಇರುವಂತಹ ದರ್ಶನ್. ಯಾವುದೇ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ದರ್ಶನ್ ಮನೆ ಮುಂದೆ ಒಂದಷ್ಟು ಜನ ಅಭಿಮಾನಿಗಳು ಇದ್ದೇ ಇರ್ತಾರೆ, ಆಪ್ತರಿರ್ತಾರೆ, ಹೊರಗಡೆ ಬರೋದನ್ನೇ ಕಾಯ್ತಾ ಇರ್ತಾರೆ. ದರ್ಶನ್ ಹೊರಗೆ ಬರ್ತಾ ಇದ್ದಾಗೆ ಅವರನ್ನ ಮಾತನಾಡಿಸಿದ್ದಾರೆ. ಇದು RR ನಗರ ಅವರ ನಿವಾಸದ ಬಳಿಯ ದೃಶ್ಯಗಳು. ಮನೆಯಿಂದ ಕೋರ್ಟ್ಗೆ ಹೊರಟಂತ ಸಂದರ್ಭ. ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು, ಈ ಷರತ್ತನ್ನು ವಿಧಿಸಿನೇ ಜಾಮೀನನ್ನು ಕೊಟ್ಟಿರೋದು. ಮೆರಿಟ್ ಮೇಲೆ ಸಿಕ್ಕರೂ ಕೂಡ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗೋದು ಕಡ್ಡಾಯ ಆಗಿರುತ್ತೆ. ಹಾಗಾಗಿ ಆ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂಥ ಸಂದರ್ಭ. ಅಭಿಮಾನಿಗಳು ಸಿಕ್ಕಿದ್ದಾರೆ, ಅವ್ರಿಗೂ ಒಂದು ರೀತಿಯಾದಂಥ ಖುಷಿ. ಹುಟ್ಟುಹಬ್ಬಕ್ಕೂ ಕೂಡ ಸಿಕ್ಕಿರಲಿಲ್ಲ ಮಾತನಾಡೋದಕ್ಕೆ. ಅದರ ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಯಾವತ್ತೂ ದರ್ಶನ್ ಯಾರನ್ನೂ ಭೇಟಿ ಆಗ್ತಾನೇ ಇರಲಿಲ್ಲ. ಇದೀಗ ಸಿಕ್ಕಿರುವಂಥ ಒಂದು ಅವಕಾಶ. ಅಭಿಮಾನಿಗಳಿಗೂ ಕೂಡ ಖುಷಿ, ದರ್ಶನ್ರನ್ನ ಮತ್ತೆ ಭೇಟಿಯಾಗಿದ್ದೀವಿ ಅಂತ. ಮನೆಯಿಂದ ಹೊರಗಡೆ ಬಂದು ಕೋರ್ಟ್ಗೆ ಹೋಗೋದಕ್ಕೂ ಮುಂಚಿತವಾಗಿ ಅಭಿಮಾನಿಗಳ ಜೊತೆಗೆ ಮಾತನಾಡಿದ್ದಾರೆ. 57ನೇ CCH ಕೋರ್ಟ್ಗೆ ಹಾಜರಾಗ್ತಾರೆ ಇನ್ನೇನು ಕೆಲ ಕ್ಷಣಗಳಲ್ಲಿ. ಅದು ಪ್ರತಿ ತಿಂಗಳು ನಡಿಬೇಕಿರುವಂಥ ಒಂದು ಪ್ರೊಸೀಜರ್. ಆ ರೀತಿಯಾದಂಥ ಒಂದು ಷರತ್ತನ್ನು ವಿಧಿಸಿನೇ ಮೆರಿಟ್ನ ಮೇಲೆ ಜಾಮೀನನ್ನು ಕೊಟ್ಟಿರುತ್ತೆ ಕೋರ್ಟ್. ಅದನ್ನು ಉಲ್ಲಂಘನೆ ಮಾಡೋ ಹಾಗಿಲ್ಲ, ಪ್ರತಿ ತಿಂಗಳು ಹಾಜರಾಗಲೇಬೇಕಾಗುತ್ತೆ. ಹಾಗಾಗಿ ಕೋರ್ಟ್ಗೆ ಹೊರಡುವಂಥ ಸಂದರ್ಭ ಮನೆಯಿಂದ ಹೊರಗಡೆ ಬಂದಿರುವಂಥ ದರ್ಶನ್ ತಮ್ಮ ಅಭಿಮಾನಿಗಳನ್ನು ಕೂಡ ಮಾತನಾಡಿಸಿದ್ದಾರೆ. ಹೇಗಾದರೂ ಒಂದು ಮೂಲೆಯಿಂದ ಒಂದು ವಿಚಾರ ತಿಳ್ಕೊಂಡಿರ್ತಾರೆ, ಇವತ್ತೇನಾದರೂ ಕೋರ್ಟ್ಗೆ ಹೋಗೋದಿರುತ್ತೆ, ದರ್ಶನ್ ಹೊರಗಡೆ ಬರ್ತಾರೆ, ಅಥವಾ ಇನ್ನೆಲ್ಲಾದರೂ ಹೊರಡೋರು ಇರ್ತಾರೆ, ನಮಗೆ ಸಿಗ್ತಾರೆ. ಈ ರೀತಿಯಾಗಿ ಅವರ ಆಪ್ತರಿಂದನೋ ಎಲ್ಲಿಂದನೋ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮನೆ ಮುಂದೆ ಬಂದು ಕಾಯ್ತಾ ಇರ್ತಾರೆ ದರ್ಶನ್ ಬರೋದನ್ನು. ಇವತ್ತು ಕೂಡ RR ನಗರ ಮನೆ ಮುಂಭಾಗ ಅಭಿಮಾನಿಗಳು ಸೇರಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗಿನ್ ಸಂಪರ್ಕದಲ್ಲಿದ್ದಾರೆ. ಜಗಿನ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಕೋರ್ಟ್ಗೆ ಹೊರಟಿರೋರು ಅದಕ್ಕೂ ಮುಂಚಿತವಾಗಿ ಅಭಿಮಾನಿಗಳನ್ನ ಭೇಟಿಯಾಗಿದ್ದಾರೆ. ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಇವತ್ತಿನ ದಿನ ದರ್ಶನ್ ಹೊರಗಡೆ ಬರ್ತಾರೆ, ಭೇಟಿಯಾಗೋದಕ್ಕೆ ಸಿಗುತ್ತೆ ಅನ್ನುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕಾಣ್ಬೋದಾಗಿದೆ ನಾವು ಅಭಿಮಾನಿಗಳನ್ನ. ಜಗಿನ್. ಚೈತ್ರ, ಖಂಡಿತ ಇವತ್ತು ಏನಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಅಂದ್ರೆ ಜೈಲಿಗೆ ಹೋಗಿ ಬೇಲ್ ಪಡೆದು ಹೊರಬಂದ ನಂತರ ಆಗಾಗ ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇರುವಂತ ದೃಶ್ಯಾವಳಿಗಿತ್ತು. ಇವತ್ತು ನೇರವಾಗಿ RR ನಗರದ ನಿವಾಸ ಬಳಿ ಕೂಡ ಬೆಳಗ್ಗೆ ದರ್ಶನ್ ಅವರು ಕೋರ್ಟ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಸಿಕ್ಕ ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸಿದ್ರು. ಯಥಾ ಪ್ರಕಾರ ಒಂದಿಷ್ಟು ಕುಂಟುತ್ತಾ ನಿವಾಸ ಹೊರಗಡೆ ಆಗಿರ್ತಕ್ಕಂಥ ದರ್ಶನ್ ಅವರನ್ನ ಅಭಿಮಾನಿಗಳು ಭೇಟಿ ಮಾಡಿ ಸಂಭ್ರಮಿಸುವಂತಹ ವಾತಾವರಣ ಕೂಡ ಕೆಲವು ತಿಂಗಳ ನಂತರ ನಮ್ಮ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಸೊ ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಇಂತಹ ಒಂದು ರೀತಿಯ ಘಟನಾವಳಿಗಳಲ್ಲಿ ಆದ್ರೂ ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಅವರ ಮೇಲಿನ ಅಭಿಮಾನ ಕಡಿಮೆ ಆಗಿಲ್ಲ ಅನ್ನೋ ಕೆಲವು ಘಟನಾವಳಿಗಳು ಸಾಕ್ಷಿಯಾಗಿದ್ವು. ಬಟ್ ಇವತ್ತು ಕೂಡ ಅಂತದ್ದೊಂದು ಘಟನೆ ನಡೆದಿತ್ತು. ದರ್ಶನ್ ಅವರು ಕೂಡ ಯಥಾ ಪ್ರಕಾರ RR ನಗರದ ನಿವಾಸದಿಂದ ಹೊರಗಡೆ ಬಂದು ಅಭಿಮಾನಿಗಳನ್ನ ಪ್ರೀತಿಯಿಂದ ಮಾತನಾಡಿಸಿ ಈಗ ಕೋರ್ಟ್ ಹತ್ರ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ RR ನಗರದಿಂದ ಹೊರಟಿರ್ತ ದರ್ಶನ್ ಅವರು ಕೆಲವೇ ನಿಮಿಷಗಳಲ್ಲಿ 57ನೇ CCH ಕೋರ್ಟ್ ನಲ್ಲಿ ಹಾಜರಾಗ್ತಾರೆ. ಸೊ ಅಲ್ಲಿ ವಿಚಾರಣೆಗೆ ಹಾಜರಾಗಿ ಜಾಮೀನು ನೀಡುವಾಗ ಏನ್ ಷರತ್ತುಗಳಿತ್ತು ಅದೆಲ್ಲವನ್ನೂ ಕೂಡ ಪಾಲನೆ ಮಾಡ್ತಿದೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟು ನಂತರ ವಾಪಸ್ ಆಗುವಂತ ಸಾಧ್ಯತೆಗಳಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಮಾಹಿತಿಗಾಗಿ.